ಪ್ರೀತಿಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಇಂದಿನ ಕನ್ನಡ ಪಾಠಕ್ಕೆ ಆತ್ಮೀಯ ಸ್ವಾಗತ. ಮಕ್ಕಳೇ, ನಿಮ್ಗೆಲ್ಲ ಗೊತ್ತೇ ಇದೆ, ಪರೀಕ್ಷೆ ಹತ್ರ ಬರ್ತಾ ಇದೆ. ಆದ್ರಿಂದ ಕರ್ನಾಟಕ ಸರ್ಕಾರದವರು ಸಹ ಏನ್ ಮಾಡಿದ್ದಾರೆ, 4 ಅಭ್ಯಾಸ ಪತ್ರಿಕೆಗಳು ಮಾಡೆಲ್ ಪೇಪರ್ಗಳನ್ನ ಬಿಟ್ಟಿದ್ದಾರೆ. ಅದರಲ್ಲಿ ಮೊದಲ ಮಾಡೆಲ್ ಪೇಪರ್ ಅನ್ನ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮಗೆ ಇವತ್ತು ವಿವರಣೆ ಮೂಲಕ ತಿಳಿಸ್ಕೊಡ್ತೀನಿ. ಈ 4 ಮಾಡೆಲ್ ಪೇಪರ್ಗಳನ್ನ ನೀವು ಅಭ್ಯಾಸ ಮಾಡಿದ್ರೆ ಒಳ್ಳೆ ಅಂಕಗಳನ್ನ ಪಡ್ಕೊಳ್ಬಹುದು ಮಕ್ಕಳೇ. ಅದರಿಂದ ಆದಷ್ಟು ಬೇಗ ಏನ್ ಮಾಡಿ ಈ 4 ಮಾಡೆಲ್ ಪೇಪರ್ ಜೆರಾಕ್ಸ್ ತಗೊಂಡು ಇದರಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕಿ ಅಲ್ಲಿ ಅಭ್ಯಾಸವನ್ನ ಮಾಡಿದ್ರೆ ಒಳ್ಳೆ ಅಂಕಗಳನ್ನ ನೀವು ಸ್ಕೋರ್ ಮಾಡ್ಬೋದು. ಆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಒಂದ್ಸರಿ ನೋಡ್ಕೊಳ್ಳಿ ಮಕ್ಕಳೇ. ಅದಕ್ಕೆ ಆನ್ಸರ್ ಮಾಡ್ತಾ ಹೋಗ್ತೀರಿ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಫಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ವರ್ಗೀಯ ವ್ಯಂಜನದ ಪಂಚಮಹಾಕ್ಷರಗಳಿವು. ವರ್ಗೀಯ ವ್ಯಂಜನ ಗೊತ್ತು ಮಕ್ಕಳೇ ನಿಮಗೆ. ಕನ್ನಡ ವರ್ಣಮಾಲೆಯಲ್ಲಿ ವ್ಯಂಜನಗಳಲ್ಲಿ ಮುಖ್ಯವಾಗಿ ನಾವು 2 ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ. ಒಂದು ವರ್ಗೀಯ ವ್ಯಂಜನ, ಇನ್ನೊಂದು ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನ ಅಂದ್ರೆ ಕಾಯಿಂದ ಮಾವರೆಗೆ, ಮತ್ತೆ ಅವರ್ಗೀಯ ವ್ಯಂಜನ ಅಂದ್ರೆ ಯಾಯಿಂದ ಲಾವರೆಗೆ. ಇಲ್ಲಿದೆ ಆಪ್ಷನ್ ವರ್ಗೀಯ ವ್ಯಂಜನದ ಪಂಚಮಹಾಕ್ಷರಗಳಿವು. ವರ್ಗೀಯ ವ್ಯಂಜನ ಬರ್ತಕ್ಕಂಥ ಪಂಚಮಹಾಕ್ಷರಗಳು ಯಾವುದು ಅಂತ. ವರ್ಗೀಯ ವ್ಯಂಜನದಲ್ಲಿ ಮುಖ್ಯವಾಗಿ 3 ವಿಧಗಳು ಬರ್ತವೆ. ಅಲ್ಪ ಪ್ರಾಣಾಕ್ಷರಗಳು, ಮಹಾಪ್ರಾಣಾಕ್ಷರಗಳು, ಅನುನಾಸಿಕಾಕ್ಷರಗಳು. ಅದರಲ್ಲಿ ಬರ್ತಕ್ಕಂಥ 5 ಪಂಚಮಹಾಕ್ಷರಗಳು ಯಾವುದು ಅಂತ ನಿಮ್ಗೆಲ್ಲ ಗೊತ್ತಿದೆ. ಲಾಸ್ಟ್ ಅಲ್ಲಿ ಬರ್ತಾರೆ ನೋಡಿ, ಗಮನಿಸಿ ಮಕ್ಕಳೇ. ಕಕ್ಕ, ಗಗ್ಗ, ಜ್ಞ ಅಂತ ಬರುತ್ತೆ. ಜ್ಞ, ಜ್ಞ, ನ, ನ, ಮ. ಇವು ಪಂಚಮಹಾಕ್ಷರಗಳು. ಕೇಳ್ತಾರೆ ಮಕ್ಕಳೇ, ಕ ವರ್ಗದ ಪಂಚಮಹಾಕ್ಷರ ಯಾವುದು? ಜ್ಞ. ಚ ವರ್ಗದ ಪಂಚಮಹಾಕ್ಷರ ಯಾವುದು? ಜ್ಞ. ಟ ವರ್ಗದ ಪಂಚಮಹಾಕ್ಷರ ಯಾವುದು? ನ. ತ ವರ್ಗದ ಪಂಚಮಹಾಕ್ಷರ ಯಾವುದು? ನ. ಪ ವರ್ಗದ ಪಂಚಮಾಕ್ಷರ ಯಾವುದು? ಮ. ನೋಡಿ, ಈ ತರ ಪ್ರಶ್ನೆಗಳು ಬರ್ತಾವೆ ಮಕ್ಕಳೇ. ಅನುನಾಸಿಕಗಳ ಬಗ್ಗೆ ತುಂಬಾ ಸಲ ಪ್ರಶ್ನೆ ಆಗಿದೆ. ಕನ್ನಡ ವರ್ಣಮಾಲೆಗೆ ಸಂಬಂಧಪಟ್ಟಂಗೆ 1 ಮಾರ್ಕಿಗೆ 1 ಕ್ವಶನ್ ಕಂಪಲ್ಸರಿ ಇರುತ್ತೆ ಮಕ್ಕಳೇ. ಸೊ ನೀವೇನ್ ಮಾಡ್ಬೇಕು, ಕನ್ನಡ ವರ್ಣಮಾಲೆಯ ಬಗ್ಗೆ, ಅವುಗಳ ವಿಧಗಳ ಬಗ್ಗೆ, ಸ್ವರಗಳ ಬಗ್ಗೆ, ವ್ಯಂಜನಗಳ ಬಗ್ಗೆ, ಯೋಗವಾಹಗಳ ಬಗ್ಗೆ ನೀವು ಅಧ್ಯಯನ ಮಾಡ್ಲೇಬೇಕು. ಆ ರೀತಿ ಅಧ್ಯಯನವನ್ನು ಮಾಡಿದ್ರೆ 1 ಮಾರ್ಕ್ ನಿಮ್ಗೆ ಸಿಗುತ್ತೆ. ಮಾತಂತು ಪದವು ಈ ಸಂಧಿಗೆ ಸೇರಿದೆ. ಫಸ್ಟ್ ಆಪ್ಷನ್ಸ್ ಡಿಲೀಟ್ ಮಾಡ್ತಾ ಹೋಗ್ಬೇಕು. ಆಗಮ ಸಂಧಿ ಆಗುತ್ತಾ? ಇಲ್ಲ. ಅಲ್ಲಿ ಯಾಕಾರ, ವಾಕಾರ, ಆಗಮ ಬರ್ತದೆ. ಇಲ್ಲಿ ಮಾತು ಪ್ಲಸ್ ಅಂತು. ಫಸ್ಟ್ ನೀವು ಅದನ್ನ ಬಿಡಿಸಿ ಬರ್ಕೊಳ್ಬೇಕು. ಮಾತು ಪ್ಲಸ್ ಅಂತು. ಹೂಕಾರ ಲೋಪ ಆಗ್ತಾ ಇದೆ, ಲೋಪ ಸಂಧಿ. ಗಮನಿಸಿ ಮಕ್ಕಳೇ, ಲೋಪ ಸಂಧಿಯಲ್ಲಿ ಹೆಚ್ಚು ಕಡಿಮೆ ಹೂಕಾರ ಲೋಪ ಆಗಿರುತ್ತೆ. ಆ ಹೂಕಾರ ಲೋಪವಾಗಿದ್ರೆ ಅದನ್ನ ನಾವು ಲೋಪ ಸಂಧಿ ಅಂತ ಕರಿತೀವಿ. ಅನುಮಾನ ಪಟ್ಕೊಳ್ಬೇಡಿ. ಮಾತಂತೂ ಲೋಪ ಸಂಧಿ. ಅದೇ ರೀತಿ ಎಂಟು ಸಂಧಿ ಆಗಲ್ಲ. ಮಧ್ಯದಲ್ಲಿ ಯಾವತ್ತು ಬಂದಿದ್ಯಾ? ಇಲ್ಲ, ಅದು ಎಂಟು ಸಂಧಿ ಆಗಲ್ಲ. ಅದೇ ರೀತಿ ವೃದ್ಧಿ ಸಂಧಿ ಆಗಲ್ಲ. ಐತ್ವ ಮತ್ತೆ ಔತ್ವ ಬಂದಿದ್ರೆ ಅದ್ರ ಮಧ್ಯದಲ್ಲಿ ವೃದ್ಧಿ ಸಂಧಿ ಆಗುತ್ತೆ. ಇದು ವೃದ್ಧಿ ಸಂಧಿನೂ ಸಹ ಆಗಲ್ಲ. ಆ ನೆಕ್ಸ್ಟ್ ಇರ್ತಕ್ಕಂಥ ಆಪ್ಷನ್ ಲೋಪ ಸಂಧಿ. ಕಣ್ಮುಚ್ಕೊಂಡು ನೀವು ಹಾಕ್ಬೋದು. ಲೋಪ ಸಂಧಿ ಸರಿಯಾದ ಉತ್ತರ. ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯ. ನೋಡಿ, ಒಂದು ಕ್ರಿಯಾಪದ ಇದೆ, ಪೂರ್ಣವಾಗಿ ಅದು ಅಲ್ಲಿ ಪರಿಪೂರ್ಣ ಅಂತ ಅನ್ನಿಸ್ಕೊಂಡಿದೆ. ಎಕ್ಸಾಂಪಲ್, ರಾಮನು ಶಾಲೆಗೆ ಹೋದನು. ಒಂದು ಕ್ರಿಯಾಪದ ಇದೆ, ಪರಿಪೂರ್ಣವಾಗಿ ಆ ವಾಕ್ಯ ಮುಗ್ದೋಗಿದೆ. ಅದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ, ಫಸ್ಟ್ ಒನ್ ಬರುತ್ತಲ್ಲ ಮಕ್ಕಳೇ, ಅದು ಸಾಮಾನ್ಯ ವಾಕ್ಯ. ಇದಕ್ಕೆ ಸರಳ ವಾಕ್ಯ ಅಂತ ಕರಿತೀವಿ, ಸಾದಾ ವಾಕ್ಯ ಅಂತ ಕರಿತೀವಿ. ಒಂದು ಪೂರ್ಣ ಕ್ರಿಯಾಪದದೊಡನೆ ಮುಗ್ದೋಗಿರ್ತಕ್ಕಂಥ ವಾಕ್ಯವನ್ನು ನಾವು ಸಾಮಾನ್ಯ ವಾಕ್ಯ ಅಂತ ಕರಿತೀವಿ. ಅನುಮಾನ ಪಡ್ಕೊಳ್ಬೇಡಿ. ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯವೇ ಸರಳ ವಾಕ್ಯ. ಸರಳ ವಾಕ್ಯ ಅಂತ ಮತ್ತೆ ಇನ್ನೊಂದು ಹೆಸರಿದೆ, ಸಾಮಾನ್ಯ ವಾಕ್ಯ. ಇದ್ರಲ್ಲೂ 1 ಮಾರ್ಕಿಗೆ ಪ್ರಶ್ನೆ ಬರುತ್ತೆ ಮಕ್ಕಳೇ. ಕ್ರಿಯಾಪದದ ಮೂಲ ರೂಪ ಯಾವುದು? ಎಕ್ಸಾಂಪಲ್ ಮಕ್ಕಳೇ, ಕ್ರಿಯಾಪದ ಅಂದ್ರೆ ವ್ಯಕ್ತಿ ಮಾಡಿದಂತ ಕೆಲಸವನ್ನ, ಕ್ರಿಯೆಯನ್ನ ಆಕ್ಷನ್ ವರ್ಡ್ಸ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ವ್ಯಕ್ತಿ ಮಾಡಿದಂತ ಕ್ರಿಯೆಯನ್ನ ಹೇಳ್ತಕ್ಕಂತ ಪದವನ್ನು ನಾವು ಕ್ರಿಯಾಪದ ಅಂತ ಕರಿತೀವಿ. ಕ್ರಿಯಾಪದ ಎಕ್ಸಾಂಪಲ್, ನಾನು ಪಾಠವನ್ನು ಮಾಡಿದೆನು ಅನ್ನೋದು ವರ್ಡ್ ಕ್ರಿಯಾಪದ. ನಾನು ಊಟವನ್ನು ಮಾಡುತ್ತೇನೆ ಅನ್ನೋ ವರ್ಡ್ ಕ್ರಿಯಾಪದ. ಅದರ ಮೂಲ ರೂಪ ಯಾವುದು? ಅದರ ಮೂಲ ರೂಪ ಅಂದ್ರೆ ಮಾಡುತ್ತೇನೆ ಅಂತ ಇರುತ್ತೆ. ಅದರ ಮೂಲ ಏನು? ಮಾಡು. ನಾನು ಮಾಡಿದ್ರೆ ತಾನೇ ಮಾಡುತ್ತೇನೆ ಅಂತ ಹೇಳೋದು, ನಾನು ಓದಿದ್ರೆ ತಾನೇ ಓದುತ್ತೇನೆ ಅಂತ ಹೇಳೋದು. ಕ್ರಿಯಾಪದದ ಮೂಲ ರೂಪವನ್ನು ನಾವು ಏನಂತ ಕರಿತೀವಿ? ಧಾತು ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಮಕ್ಕಳು. ಇದು ತುಂಬಾ ಸಲ ರಿಪೀಟ್ ಆಗಿದೆ. ಕ್ರಿಯಾಪದದ ಮೂಲ ರೂಪ ಧಾತು. ಎಕ್ಸಾಂಪಲ್, ಓದುತ್ತೇನೆ ಮೂಲ ರೂಪ ಓದು. ನೋಡುತ್ತೇನೆ ಮೂಲ ರೂಪ ನೋಡು. ಆಡುತ್ತೇನೆ ಮೂಲ ರೂಪ ಹಾಡು. ಇವೆಲ್ಲವನ್ನ ನಾವು ಧಾತು ಅಂತ ಕರಿತೀವಿ ಕನ್ನಡ ವ್ಯಾಕರಣದಲ್ಲಿ. ಅದೇ ರೀತಿ ಲೋಕದೋಳ್ ಎಂಬ ಪದದಲ್ಲಿರುವ ವಿಭಕ್ತಿ. ಲೋಕದೋಳ್, ದೊಳ್
ನಿಮಗೆ ಮಕ್ಕಳೇ ತುಂಬಾ ಇಂಪಾರ್ಟೆಂಟ್ ವಿಭಕ್ತಿ ಪ್ರತ್ಯಯಗಳು, ಹಳೆಗನ್ನಡದ ವಿಭಕ್ತಿ ಪ್ರತ್ಯಯಗಳು ಕೇಳ್ತಾರೆ. ಕರ್ತಾರ್ಥ, ಕರ್ಮಾರ್ಥ, ಕರಣಾರ್ಥ, ಸಂಪ್ರದಾನ, ಆಪಾದನ, ಸಂಪರ್ಕ, ಅಧಿಕರಣ. ಇಷ್ಟು ನಿಮ್ಮ ತುದಿ ಬಾಯಲ್ಲಿ ಇರ್ಬೇಕು. ನೋಡಿ, ಲೋಕದ್ ವರ್ಲ್ಡ್ ಅಂತ ಬಂದ್ರೆ ನೀವು ಅನುಮಾನನೆ ಪಡ್ಕೊಳ್ಬೇಡಿ, ಸಪ್ತಮಿ ವಿಭಕ್ತಿ ಪ್ರತ್ಯಯ. ಅಟ್ಟಣಿಂ ಅಂತ ಬಂದ್ರೆ ಪಂಚಮಿ. ಇವೆರಡು ತುಂಬಾ ಸಲ ರಿಪೀಟ್ ಆಗಿದೆ ಮಕ್ಕಳೇ. ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ, ಅದ್ರಲ್ಲಿ ಒಂದ್ ಮಾತಿಗೆ ಪ್ರಶ್ನೆ ಇರುತ್ತೆ. ನೀವು ಊಟ ತೆಗಿಬೇಕಂತ ಮಕ್ಕಳಿದ್ರೆ ಇಲ್ಲಿ ಹೆಚ್ಚು ಕಡಿಮೆ ತುಂಬಾ ಮಕ್ಕಳಿದ್ದೀರಾ, ಅವರೆಲ್ಲ ಏನ್ ಮಾಡಿ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಗಮನವನ್ನ ಕೊಡಿ. ಅದರಲ್ಲಿ ಒಂದ್ ಮಾರ್ಕಿಗೆ ಪ್ರಶ್ನೆ ಇರುತ್ತೆ. ಹಳೆಗನ್ನಡದ ವಿಭಕ್ತಿ ಪ್ರತ್ಯಯಗಳನ್ನ ಕಂಠಪಾಠ ಮಾಡಿ ಓದ್ಕೊಳ್ಳಿ. ಇಷ್ಟು ಓದ್ಕೊಂಡ್ರೆ ನೀವು ಒಳ್ಳೆ ಅಂಕಗಳನ್ನ ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ನೋಡ್ಕೊಳ್ಳಿ, ಸಮಾಸಗಳಿಗೆ ಸಂಬಂಧಪಟ್ಟ ಪ್ರಶ್ನೆ ಇದೆ. ಮುಂಗೈ ಪದವು ಈ ಸಮಾಸಕ್ಕೆ ಉದಾಹರಣೆ ಆಗಿದೆ. ಮುಂಗೈ, ಮುಂದಲೆ, ಕಡೆಗಣ್ಣು, ಈ ತರ ವರ್ಡ್ಸ್ಗಳೆಲ್ಲ ಬಂದ್ರೆ ಅಂಶಿ ಸಮಾಸ. ಅಂಶಿ ಸಮಾಸಕ್ಕೆ ಬರ್ತಕ್ಕಂತ ಒಂದು ಉದಾಹರಣೆ ನೋಡಿ. ತತ್ಪುರುಷ ಆಗಲ್ಲ, ತತ್ಪುರುಷದಲ್ಲಿ ಉತ್ತರ ಪದ ಪ್ರಧಾನವಾಗಿರುತ್ತೆ. ಈ ಆಪ್ಷನ್ ತೆಗೆದಾಕ್ರಿ. ದ್ವಿಗು ಸಮಾಸ, ದ್ವಿಗು ಸಮಾಸದಲ್ಲಿ ಸಂಖ್ಯೆಗಳು ಬಂದಿರ್ತವೆ. ಫಸ್ಟ್ ಸಂಖ್ಯೆಗಳು ಬಂದಿದೆಯಾ ಮಕ್ಕಳೇ? ಇಲ್ಲ. ಸೊ ಏನ್ ಮಾಡಿ, ಆ ಆಪ್ಷನ್ ಸಹ ಕ್ಯಾನ್ಸಲ್ ಮಾಡಿ. ಅದೇ ರೀತಿ ನೆಕ್ಸ್ಟ್ ಇರ್ತಕ್ಕಂತ ಕ್ರಿಯಾ ಸಮಾಸ, ಈ ಸಮಾಸದಲ್ಲಿ ಯಾವುದೇ ಕ್ರಿಯೆ ಆಗ್ತಾ ಇಲ್ಲ, ಆಕ್ಷನ್ ಆಗ್ತಾ ಇಲ್ಲ. ಸೊ ಕ್ರಿಯಾ ಸಮಾಸ ಡಿಲೀಟ್ ಮಾಡಿ. ನೆಕ್ಸ್ಟ್ ಬರ್ತಕ್ಕಂತ ಆಪ್ಷನ್ ಅಂಶಿ ಸಮಾಸ. ಮುಂಗೈ, ಮುಂದಲೆ, ಇಂಗೈ, ಇಂಗಾಲು, ತುದಿಮೂಗು, ಕಡೆಗಣ್ಣು, ಇಷ್ಟೆಲ್ಲ ಆಪ್ಷನ್ಸ್ ಬರತಕ್ಕಂತ ಒಂದು ಸಮಾಸ ಯಾವ್ದಪ್ಪ ಅಂದ್ರೆ ಅಂಶಿ. ಮಕ್ಕಳೇ ನೀವು ಚೆನ್ನಾಗಿ ನೆನಪಿಟ್ಕೊಳ್ಳಿ. ನೀವು ಪಠ್ಯ ಪುಸ್ತಕದಲ್ಲಿ ಬರ್ತಕ್ಕಂತ ಎಕ್ಸಾಂಪಲ್ಸ್ ಗಳಲ್ಲೇ ಕೊಡು, ಅದನ್ನ ಬಿಟ್ಟು ಬೇರೆ ಯಾವ್ದೂ ಕೊಡಲ್ಲ. ಯಾವ್ಯಾವ ಬುಕ್ ಅನ್ನ ಓದ್ಕೊಂಡು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಫೇಸ್ಬುಕ್ ಅಲ್ಲಿ ಎಕ್ಸಾಂಪಲ್ಸ್ ಇದಾವೆ, ಅವುಗಳ ಬಗ್ಗೆ ಜಾಸ್ತಿ ಗಮನವನ್ನ ಕೊಡಿ. ನೆಕ್ಸ್ಟ್ ಎರಡನೇ ಮೇನ್ ಯಾವ್ದಪ್ಪ ಅಂದ್ರೆ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬಿಡಿಸಿ ಬರೆಯಿರಿ. ನೋಡಿ ಮಕ್ಳೇ, ವೀರ, ವೀರ. ಮಕ್ಳೇ ಇದು ಯಾವ ಮೇನ್ಗೆ ಸಂಬಂಧಪಟ್ಟಿದೆಯಪ್ಪ ಅಂದ್ರೆ ತತ್ಸಮ ತದ್ಭವಗಳಿಗೆ ಸಂಬಂಧಪಟ್ಟಿದೆ. ವೀರ, ವೀರ, ಕೊಡಲಿ, ಕುಟಾರ, ಕುಟಾರ, ಕೊಡಲಿ. ಮಕ್ಳೇ ಇದು ತತ್ಸಮ ತದ್ಭವಗಳಿಗೆ ಸಂಬಂಧಪಟ್ಟಿದೆ. ಎಲ್ಲಾ ತತ್ಸಮ ತದ್ಭವಗಳನ್ನ ಒಂದ್ ಕಡೆ ಬರ್ಕೊಂಡು ಓದ್ಕೊಳ್ಬೇಕು. ಅವಾಗ ಒಳ್ಳೆ ಅಂಕಗಳನ್ನ ನೀವು ಸ್ಕೋರ್ ಮಾಡ್ಬೋದು. ನದಿ, ರೂಢನಾಮ. ವಿಜ್ಞಾನಿ, ನದಿ, ರೂಢನಾಮ. ರೂಢನಾಮ ಅಂದ್ರೆ ಕಾಮನ್ ಆಗಿ ನಾವು ಕರಿತಕ್ಕಂತ ಪದಗಳನ್ನ ನಾವು ರೂಢನಾಮ ಅಂತ ಕರಿತೀವಿ. ಎಕ್ಸಾಂಪಲ್ ತುಂಬಾ ರೂಢಿ ಮಾಡ್ಕೊಂಡ್ಬಿಟ್ಟಿದೀವಿ ಆಗ್ಲೇ. ನದಿ, ಶಾಲೆ, ಪರ್ವತ, ಅದೇ ರೀತಿ ಮತ್ತೆ ಆಕಾಶ, ಇವೆಲ್ಲ ರೂಢನಾಮ. ರೂಢಿಯಿಂದ ನಾವು ಕಾಮನ ಕರಿತೀವಿ. ಪ್ರತಿಯೊಬ್ರು ಸಹ ಅದನ್ನ ಅದೇ ರೀತಿ ಕರೀತಾರೆ. ಆದ್ರೆ ವಿಜ್ಞಾನಿ ಅಂತ ಯಾವ್ದಪ್ಪ ಕರಿತೀವಿ ಅಂದ್ರೆ ಅದನ್ನು ನಾವು ಅನ್ವರ್ಥನಾಮ ಅಂತ ಕರಿತೀವಿ. ಅವ್ರು ಮಾಡ್ತಕ್ಕಂತ ಕೆಲಸಗಳಿಗೆ ಅನುಗುಣವಾಗಿ ಅವ್ರಿಗೆ ಬಂದಿರ್ತಕ್ಕಂಥ ಹೆಸರನ್ನ ನಾವು ಅನ್ವರ್ಥನಾಮ ಅಂತ ಕರೆಯೋದು. ಇಟ್ಕೊಂಡಂತ ಹೆಸರುಗಳನ್ನ ನಾವು ಅಂಕಿತನಾಮ ಅಂತ ಕರಿತೀವಿ. ಒಬ್ಬ ವ್ಯಕ್ತಿಗೆ ಹೆಸರನ್ನ ಇಟ್ಟಿರ್ತಾರೆ, ಅದನ್ನ ನಾವು ಅಂಕಿತನಾಮ ಅಂತ ಕರಿತೀವಿ. ಅದೇ ರೀತಿ ಒಬ್ಬ ವ್ಯಕ್ತಿಯನ್ನ ವ್ಯಕ್ತಿಯ ಅರ್ಥಕ್ಕೆ ಅನುಗುಣವಾಗಿ ಅವ್ರು ಮಾಡ್ತಕ್ಕಂಥ ಕೆಲಸಕ್ಕೆ ಅನುಗುಣವಾಗಿ ಕರೆಯೋದನ್ನ ನಾವು ಅನ್ವರ್ಥನಾಮ ಅಂತ ಕರಿತೀವಿ. ರೂಢನಾಮ ಅಂದ್ರೆ ರೂಢಿಯಿಂದ ಬಂದಿರತಕ್ಕಂತ ನಾಮಗಳನ್ನ ನಾವು ರೂಢನಾಮ ಅಂತ ಕರಿತೀವಿ. ಅದೇ ರೀತಿ ನೋಡಿ ಮಕ್ಕಳು, ನೆಕ್ಸ್ಟ್ ಕ್ವಶನ್ 9th one. ಬನ್ನಿ ಬನ್ನಿ ದ್ವಿರುಕ್ತಿ. ಒಂದು ಪದ ಎರಡ್ ಸಾರಿ ಬರೋದನ್ನ ನಾವು ದ್ವಿರುಕ್ತಿ ಅಂತ ಕರಿತೀವಿ. ನೋಡಿ, ಬನ್ನಿ ಬನ್ನಿ ಒಂದೇ ಪದ ಎರಡ್ ಸಲ ಬಂದಿದೆ, ದ್ವಿರುಕ್ತಿ ಬರಿಬಹುದು ದ್ವಿರುಕ್ತಿ ಅಂತ. ನೆಕ್ಸ್ಟ್ ಹಾಲು ಜೇನು, ಒಂದು ಪದಕ್ಕೆ ಇನ್ನೊಂದು ಪದ ಪರ್ಯಾಯವಾಗಿ ಅದರ ಜೊತೆಯಾಗಿ ಅದರ ಜೋಡಿಯಾಗಿ ಬಂದಿರೋದ್ರಿಂದ ಇದನ್ನ ನಾವು ಜೋಡಿ ಪದ ಅಂತ ಕರಿತೀವಿ. ಒಂದ್ ಪದ 2 times ಬಂದ್ರೆ ಅದು ದ್ವಿರುಕ್ತಿ. ದ್ವಿರುಕ್ತಿ ಒಂದ್ ಪದವನ್ನ 2 ಟೈಮ್ ಹೇಳೋದು. ಹಾಲು ಜೇನು ಅನ್ನೋದು ಜೋಡಿ ಪದ. ಹಾಲು ಅನ್ನೋದಕ್ಕೆ ಜೇನು ಜೋಡಿಯಾಗಿ ಬಂದಿದೆ. ಗಮನಿಸಿ ಮಕ್ಕಳೇ, ಇಲ್ಲಿ ಒಂದ್ ಪದಕ್ಕೆ ಅರ್ಥ ಇರ್ಬೋದು, ಇನ್ನೊಂದ್ ಪದಕ್ಕೆ ಅರ್ಥ ಇರಲ್ಲ, ಇಲ್ಲ 2 ಪದಕ್ಕೂ ಅರ್ಥ ಇರ್ಬೋದು. ಆ ತರ ಪದಗಳು ಬಂದಾಗ ಅದನ್ನ ನಾವು ಜೋಡಿ ಪದ ಅಂತ ಕರಿತೀವಿ. ಅಲ್ಲಿ ಆನ್ಸರ್ ನೀವು ಜೋಡಿ ಪದ ಅಥವಾ ಜೋಡಿ ನುಡಿ ಅಂತ ಬರಿಬೇಕು. ನೆಕ್ಸ್ಟ್ 10th one ಕ್ವಶನ್. ನೋಟ, ಕೃದಂತ ಭಾವನಾಮ. ಪೆರ್ಮೆ, ಕದ್ದಿತಾಂತ ಭಾವನಾಮ. ಚೆನ್ನಾಗಿ ಗಮನಿಸಿ ಮಕ್ಕಳೇ, ಕೃದಂತ ಭಾವನಾಮ, ಕದ್ದಿತಾಂತ ಭಾವನಾಮ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ, ಸದ್ಯದಲ್ಲೇ ಅದ್ರ ಗಮನ ಕೊಟ್ಟು ಸ್ವಲ್ಪ ನೋಡ್ಕೊಳ್ಳಿ. ನೋಟ, ಕೃದಂತ ಭಾವನಾಮ, ಪೆರ್ಮೆ, ಕದ್ದಿತಾಂತ ಭಾವನಾಮ. ಪೆರ್ಮೆ, ಎಮ್ಮೆ, ಹಿರಿಮೆ, ಈ ತರ ಎಲ್ಲ ಬಂದ್ರೆ ಅದೆಲ್ಲ ಕದ್ದಿತಾಂತ ಭಾವನಾಮಗಳು. ನೆಕ್ಸ್ಟ್ ನೋಡ್ಕೊಳ್ಳಿ ಮಕ್ಕಳೇ, ಒಂದು ವಾಕ್ಯ. ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ವ್ಯಕ್ತಿ ವಿಚಾರ ವಿನಿಮಯ ಮಾಡೋದಕ್ಕೆ ಮತ್ತೆ ತನ್ನ ಭಾವನೆಗಳನ್ನ ಬೇರೆಯವ್ರ ಜೊತೆ ವ್ಯಕ್ತಪಡಿಸೋದಕ್ಕೆ ಭಾಷೆ ಅತ್ಯುತ್ತಮವಾದಂತ ಸಾಧನ ಆಗಿದೆ. ಇದು ಫಸ್ಟ್ ಲೆಸನ್ ಬರ್ತಕ್ಕಂತ ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಫಸ್ಟ್ ಲೆಸನ್ ಯಾವ್ದು ಮಕ್ಕಳೇ? ನಮ್ಮ ಭಾಷೆ. ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಏಕೆ ಹೋಗಿದ್ದರು? ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಇರಸಾಲಿಗಾಗಿ ಹೋಗಿದ್ದರು. ಕಡ್ಡಾಯ ವಸೂಲಿ ಮಾಡೋದಕ್ಕೆ ಹೋಗಿದ್ರು.
ಲೇಖಕರು ವರ್ಣಿಸಿದ ಲಂಡನ್ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರೇನು? ನಿಮ್ಗೆಲ್ಲ ಗೊತ್ತಿದೆ ಮಕ್ಕಳೇ. ಲಂಡನ್ ನಲ್ಲಿ ಸುಪ್ರಸಿದ್ಧವಾದಂತ ಸ್ಟೇಷನರಿ ಅಂಗಡಿಗಳಿದ್ದಾವೆ. ಅದ್ಯಾವ್ದಪ್ಪ ಅಂದ್ರೆ ಮೂಲಭರ್ತ ಅಂಗಡಿಗಳು. ಅಂಗಡಿಗಳಲ್ಲಿ ಯಾವ್ಯಾವ ವಸ್ತುಗಳು ಸಿಗ್ತವೆ ಆ ಕ್ವಶನ್ ತುಂಬಾ ಇಂಪಾರ್ಟೆಂಟ್, ಸ್ವಲ್ಪ ಗಮನ ಕೊಡಿ. ಮೂಲಭರ್ತ ಅಂಗಡಿಯಲ್ಲಿ ಯಾವ ವಸ್ತುಗಳು ಸಿಗ್ತವೆ? ಕಾಲು ಚೀಲ, ಚಣ್ಣ, ಅಡವಿಯ ಸಾಮಗ್ರಿಗಳು, ಮತ್ತೆ ಎಲೆಕ್ಟ್ರಿಕ್ ದೀಪದ ಸಾಮಾನುಗಳು, ಇನ್ನು ಅನೇಕ ವಸ್ತುಗಳು ಸಿಗ್ತವೆ. ಅಷ್ಟನ್ನು ನೀವು ಬರೆದ್ರೆ 2 ಮಾರ್ಕ್ಸ್ ನಿಮ್ಗೆ ಮಕ್ಕಳೇ. ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳಿಸಿದಳು? ಕಾಶ್ಯಪಿ ಯಾವ ಹೆಸರು ಬರ್ತಾರೆ ಯೋಚನೆ ಮಾಡಿ. ಅಗ್ನಿಭೂತಿ ವಾಯುಭೂತಿಯರ ಕತೆ. ಅಗ್ನಿಭೂತಿ ವಾಯುಭೂತಿಗೆ ಏನಾಗ್ಬೇಕು? ಕಾಶ್ಯಪಿ ಖಂಡಿತ ಅವ್ರ ಅಮ್ಮ ಆಗ್ಬೇಕು. ಆಕೆ ತನ್ನ ಮಕ್ಕಳು ಯಾವಾಗ ದಡ್ರು ಅಂತ ಅನ್ನಿಸ್ತಾರೋ ಅವ್ರನ್ನ ಎಲ್ಲಿ ತುಂಬಿದ ಸಭೆಯಲ್ಲಿ ಅವಮಾನ ಆಗುತ್ತೋ ಆಕೆಗೆ ಚಿಂತೆ ಆಗುತ್ತೆ. ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡಿಸ್ಬೇಕು ಅಂತ ಯೋಚನೆ ಮಾಡಿದಾಗ ತನ್ನ ಅಣ್ಣನಾಗಿರ್ತಕ್ಕಂಥ ಸೂರ್ಯಮಿತ್ರರ ಬಳಿಗೆ ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ಕಳಿಸ್ತಾರೆ. ನೋಡಿ, ಆ ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ. ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳಿಸಿದಳು? ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ತನ್ನ ಅಣ್ಣನಾದ ಸೂರ್ಯಮಿತ್ರರ ಬಳಿಗೆ ಕಳಿಸಿದಳು. ಸೂರ್ಯಮಿತ್ರ ಏನು ಮಂತ್ರಿಯಾಗಿದ್ದ? ಈ ಲೆಸನ್ ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ, ಗಮನ ಕೊಟ್ಟು ಕೇಳ್ಕೊಳ್ಳಿ. ರಾಜಗೃಹ ಅನ್ನೋ ಪಟ್ಟಣ, ಅಲ್ಲಿ ಸುಬಲ ಅನ್ನೋ ರಾಜ, ಆಕೆಯ ಹೆಂಡತಿ ಸುಪ್ರಭೆ, ಅವ್ರತ್ರ ಈತ ಮಂತ್ರಿ ಆಗಿರ್ತಾನೆ. ಯಾರು? ಸೂರ್ಯಮಿತ್ರ. ಸೂರ್ಯಮಿತ್ರರ ಬಳಿಗೆ ಕಾಶ್ಯಪಿ ಏನ್ ಮಾಡ್ತಾರೆ? ತನ್ನ ಮಕ್ಕಳು ವಿದ್ಯಾವಂತರಾಗ್ಲಿ ಬುದ್ಧಿವಂತರಾಗ್ಲಿ ಅಂತ ಹೇಳಿ ಅವ್ರ ಹತ್ರ ಕಳಿಸ್ಕೊಡ್ತಾರೆ. ಮತ್ತೆ ನೆಕ್ಸ್ಟ್ ಕ್ವಶನ್ ನೋಡಿ ಮಕ್ಕಳೇ. ಹಲಗಲಿ ಗುರುತು ಉಳಿಯದಂತ ಆಯ್ತು ಏಕೆ? ಹಲಗಲಿ ಗುರುತುಹಚ್ಚಕ್ಕಾಗ್ತಾ ಇಲ್ಲ ಯಾಕೆ? ನಿಮಗೆ ಗೊತ್ತು, ಕಳೆದ ಕ್ಲಾಸ್ ಅಲ್ಲಿ ಮಾಡಿದ ಹಲಗಲಿ ಬೇಡದ ಬಗ್ಗೆ ಒಂದು ವಿಡಿಯೋ, ಅದನ್ನ ಗಮನ ಕೊಟ್ಟು ನೋಡಿ. ಹಲಗಲಿಗೆ ಬ್ರಿಟಿಷರು ಏನ್ ಮಾಡ್ತಾರೆ? ಬೆಂಕಿಯನ್ನ ಇಟ್ಟು ಸುಟ್ಟಾಕ್ತಾರೆ. ಅದರಿಂದ ಹಲಗಲಿ ಗುರ್ತೇ ಸಿಗ್ತಿಲ್ಲ, ಆತರ ಆಗ್ಬಿಟ್ಟಿದೆ. ಅಂದ್ರೆ ಇಲ್ಲಿ ಹಳ್ಳಿ ಇದೆಯೋ ಇಲ್ವೋ ಅಂತ ಆಶ್ಚರ್ಯ, ಆ ತರ ಆಗ್ಬಿಟ್ಟಿದೆ ಹಲಗಲಿ. ಆ ತರ ಅದನ್ನ ಬಿಡಿಸಿ ಏನ್ ಮಾಡ್ಬಿಟ್ಟಿದ್ದಾರೆ? ಹಲಗಲಿಯನ್ನ ಸರ್ವ ನಾಶ ಮಾಡ್ಬಿಟ್ಟಿದ್ದಾರೆ ಬ್ರಿಟಿಷ್. ಇದೆ ಹಲಗಲಿ ಯಾಕೆ ಗುರುತುಳಿಯಲಿಲ್ಲ? ಯಾಕಂದ್ರೆ ಹಲಗಲಿಯನ್ನ ಬ್ರಿಟಿಷರು ಸುಟ್ಟು ಬೂದಿ ಮಾಡಿದ್ರು. ಸೊ ಅದರಿಂದ ಹಲಗಲಿ ಗುರುತು ಸಿಗೋದಕ್ಕೆ ಸಿಗ್ಲಿಲ್ಲ. ನೆಕ್ಸ್ಟ್ ನೋಡಿ ಮಕ್ಕಳೇ, ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಓನ ಕೇಳಿದರೆ ಕುಂಭ ಸಂಭವ ಎಂದು ಯಾರನ್ನು ಕರೆಯಲಾಗುತ್ತದೆ? ಮಕ್ಕಳೇ ತುಂಬಾ ಇಂಪಾರ್ಟೆಂಟ್. ಫೇಸ್ಬುಕ್ ಹೊರಗಡೆ ಒಂದೊಂದು ಮಾತು ಕೇಳ್ಬಿಡ್ತಾರೆ ಒಳಗಡೆ. ಕುಂಭ ಸಂಭವ. ಕುಂಭ ಅಂದ್ರೆ ಮಡಿಕೆ, ಸಂಭವ ಅಂದ್ರೆ ಸಂಭವಿಸಿದವನು, ಹುಟ್ಟಿದವನು ಯಾರು ಅಂತ ಜ್ಞಾಪಕ ಮಾಡ್ಕೊಳ್ಳಿ. ಇಡೀ ಪಠ್ಯ ಪುಸ್ತಕದಲ್ಲಿ ಕುಂಭ ಸಂಭವ ಮಡಿಕೆಲಿರ್ತವನು ಯಾರಪ್ಪ ಅಂದ್ರೆ ದ್ರೋಣಾಚಾರ್ಯ. ನೀವು ಬರ್ತಕ್ಕಂತ ಲಾಸ್ಟ್ ಟೈಮ್ ಕೆಮ್ಮನೆ ಮೀಸೆ ವರ್ತನೆ ಪಾಠದ ಪದ್ಯದಲ್ಲಿ ಬರ್ತಕ್ಕಂತ ಒಂದು ಪ್ರಶ್ನೆ ಇದು. ಕುಂಭ ಸಂಭವ ಅಂದ್ರೆ ದ್ರೋಣಾಚಾರ್ಯ. ಆವತ್ತಿನ ಕಾಲದಲ್ಲಿ ಆತ ಮಡಿಕೆ ಒಳಗೆ ಆತನ ಜನನ ಆಗಿತ್ತಂತೆ. ಅದರಿಂದ ಅವನ್ನ ಕುಂಭ ಸಂಭವ ಅಂತ ಕರೀತಾರೆ. ಮಕ್ಕಳೇ ಗಮನಿಸಿ, ಇನತನುಜ, ರಾಜೀವ ಸಖ, ಅಂತಕಾತ್ಮಜ, ಮತ್ತೆ ಮುರಾರಿ, ಈ ತರ ಪ್ರಶ್ನೆಗಳೆಲ್ಲ ಕೇಳ್ತಾರೆ. ಯಾವ್ದ್ರಲ್ಲಿ? ಸಮಾಸಗಳಲ್ಲಿ. ಯಾವ ಸಮಾಸ ಗೊತ್ತಾ ನಿಮ್ಗೆ? ಆ ಸಮಾಸನೇ ಬಹುರ್ವಿಹಿ ಸಮಾಸ ಕೇಳ್ತಾರೆ. ಕುಂಭ ಸಂಭವ ಎಂಬುದು ಯಾವ ಸಮಾಸ? ಕುಂಭ ಸಂಭವ ಅಂದ್ರೆ ಯಾರು? ದ್ರೋಣಾಚಾರ್ಯ. ಅಡ್ಡ ಹೆಸರಲ್ಲಿ ಬರ್ತಕ್ಕಂತ ಸಮಾಸವನ್ನ ನಾವು ಬಹುರ್ವಿಹಿ ಸಮಾಸ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ ಮಕ್ಳೆ, ಪುಟ್ಟ ಪೋರಿ ಏನು ಮಾಡ್ತಿದ್ದಾಳೆ? ಪುಟ್ಟ ಪೋರಿ ಮನೆ ಮುಂದೆ ಕುತ್ಕೊಂಡು ಏನ್ ಮಾಡ್ತಾಳೆ? ಮುಸುರೆ ತಿಕ್ತಾ ಇದ್ದಾಳೆ. ಯಾವ ಪಯಮ್ಮ ಹೇಳ್ಬೋದಲ್ಲ ಇದು? ಒಡೆಯನ ಅಂಗಳದಲ್ಲಿ ಮೈ ತುಂಬಿ ನಿಂತ ಮಾವಿನ ಮರಗಳು. ಯಾವ್ದು? ವಸಂತ ಮುಖ ತೋರಲಿಲ್ಲ. ನೋಡಿ, ಪುಟ್ಟಿಗೆ ವಸಂತ ಮುಖ ತೋರಿಲ್ಲ. ಆದ್ರಿಂದ ಪುಟ್ಟಿ ಏನ್ ಮಾಡ್ತಿದ್ದಾಳೆ? ಮುಸ್ರಿಯನ್ನ ತಿಕ್ತಾ ಇದ್ದಾಳೆ. ನೆಕ್ಸ್ಟ್ ಮೇನ್ ಬರ್ಬೋದಲ್ಲ ಮಕ್ಳೇ? 4th ಮೇನ್ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ನೋಡಿ, ಈ ಕ್ವಶನ್ ಒಂದು ತುಂಬಾ ರಿಪೀಟೆಡ್ ಕ್ವಶನ್, ತುಂಬಾ ಸಲ ರಿಪೀಟ್ ಆಗಿದೆ. ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು? ವ್ಯಾವಹಾರಿಕ ಅಂದ್ರೆ ನಾವು ವ್ಯವಹಾರ ಮಾಡೋದಕ್ಕೆ ಬಳಸ್ತೀವಿ. ಗ್ರಾಂಥಿಕ ಭಾಷೆ ಅಂದ್ರೆ ಗ್ರಂಥಗಳನ್ನ ಬರೆಯೋದಕ್ಕೆ ಬಳಸ್ತಕ್ಕಂಥ ಭಾಷೆಯನ್ನು ನಾವು ಗ್ರಾಂಥಿಕ ಭಾಷೆ ಅಂತ ಕರಿತೀವಿ. ಅದ್ರ ಬಗ್ಗೆ ವಿವರಣೆ ಬರ್ಬಿಟ್ಟು ಸ್ವಲ್ಪ ಎಕ್ಸಾಂಪಲ್ 2 ಭಾಷೆಗಳ ಹೆಸರನ್ನ ಬರಿಬೇಕು, ಲ್ಯಾಂಗ್ವೇಜಸ್ ನ. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಕಾರ್ಯರೂಪಕ್ಕೆ ಬಂದ ನೀರಾವರಿ ಯೋಜನೆಗಳಾವುವು? ಭಾಗ್ಯಶಿಲ್ಪಿಗಳಲ್ಲಿ 4 ಮಾರ್ಕ್ಸ್ಗೆ ಪ್ರಶ್ನೆ ಇರುತ್ತೆ ಮಕ್ಕಳೇ. ಭಾಗ್ಯಶಿಲ್ಪಿಗಳಲ್ಲಿ ಬರ್ತಕ್ಕಂಥ ನಾಲ್ವಡಿಯವರ ಕಾಲದಲ್ಲಿ ಯಾವ ನೀರಾವರಿ ಯೋಜನೆಗಳು ಪ್ರವರ್ಧಮಾನಕ್ಕೆ ಬಂತು ಅಂದ್ರೆ 1900ರಲ್ಲಿ, 1907ರಲ್ಲಿ, 1911ರಲ್ಲಿ. 3 ಟ್ಯಾಗ್ ಮಾಡಿ ನೀವು ಯಾವ ಟೈಮಲ್ಲಿ ಯಾವ ನೀರಾವರಿ ಯೋಜನೆ ಪ್ರವರ್ಧಮಾನಕ್ಕೆ ಬಂತು. ಮತ್ತೆ ಜಲವಿದ್ಯುತ್ ಯೋಜನೆ ಏಷ್ಯಾ ಖಂಡದಲ್ಲೇ ಮೊದಲು ಸ್ಥಾಪಿಸಿದ್ದು, ಅದನ್ನು ಸೇರಿಸಿ ಬರೆದ್ರೆ ನಿಮ್ಗೆ 2 ಮಾರ್ಕ್ಸ್ ಮಕ್ಕಳೇ. ಲಂಡನ್ ಹೆಣ್ಣು ಮಕ್ಕಳು ಯಾವ ಕೆಲಸದಲ್ಲಿ ನಿಯುಕ್ತರಾಗಿದ್ದಾರೆ? ಲಂಡನ್ ನಲ್ಲಿ ಹೆಣ್ಮಕ್ಳಿಗೆ ಯಾವ ರೀತಿ ಸ್ವತಂತ್ರ ಇದೆ, ಅದನ್ನ ಹೆಣ್ಮಕ್ಳು ಯಾವ ಕೆಲಸವನ್ನ ಮಾಡ್ತಾರೆ, ಅದನ್ನ ನೀವು ತುಂಬಾ ಚೆನ್ನಾಗಿ ಬರೆದ್ರೆ ಇದರಲ್ಲಿ 2
ಮಾರ್ಕ್ಸ್ ಲಂಡನ್ ನಗರ ಪಾಠದಲ್ಲಿ ಇದೆ ಈ ಕ್ವಶನ್. ಸೂರ್ಯಮಿತ್ರನ ಮಾವನ ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಏನಿತ್ತು? ವಾಯುಭೂತಿ ಅಗ್ನಿಭೂತಿ ಇಬ್ರು ಸಹ ಸೂರ್ಯಮಿತ್ರನ ಹತ್ರಕ್ಕೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಹೋಗ್ತಾರೆ. ಅವಾಗ ಅವ್ರಿಗೆ ಅನ್ಸುತ್ತೆ, ಅಗ್ನಿಭೂತಿ ಅನ್ಕೋತಾರೆ, ಓ ನನ್ನ ಮಾವ ನನಗೆ ಎಲ್ಲ ಒಳ್ಳೇದನ್ನೇ ಮಾಡ್ದ, ನನ್ನ ತುಂಬಾ ಸ್ಟ್ರಿಕ್ಟ್ ಮಾಡಿ ಬೆಳೆಸಿದ್ರಿಂದ, ಸ್ಟ್ರಿಕ್ಟ್ ಮಾಡಿ ನನ್ನ ಎಜುಕೇಶನ್ ಕೊಡ್ಸಿದ್ರಿಂದ ನಾನು ಚೆನ್ನಾಗಿ ಬುದ್ಧಿವಂತ ಆದೆ ಅಂತ. ಆದ್ರೆ ಅಗ್ನಿಭೂತಿ ಅನ್ಕೋತಾನೆ ಅದ, ಮತ್ತೆ ವಾಯುಭೂತಿ ಅನ್ಕೊಳ್ತಾನೆ, ನನ್ಗೆ ಕುಡಿಯೋದಕ್ಕೆ ಸರಿಯಾಗಿ ಊಟ ಕೊಡ್ಲಿಲ್ಲ, ಮತ್ತೆ ನಾನು ಭಿಕ್ಷೆ ಬೇಡ್ಕೊಂಡ್ಬಂದಿರೋ ಅನ್ನಕ್ಕೆ ತಿನ್ನೋದಕ್ಕೆ ಮಜ್ಜಿಗೆಯನ್ನ ಕೊಡ್ಲಿಲ್ಲ, ತಲೆಗೆ ಎಣ್ಣೆಯನ್ನು ಕೊಡ್ಲಿಲ್ಲ, ಉಪ್ಪು ಎಣ್ಣೆಯನ್ನು ಕೊಡ್ದಂಗೆ ಮತ್ತೆ ನೆಂಟರಿಷ್ಟನ್ನ ಕೂಡ್ಕೊಂಡು ಊಟ ಮಾಡ್ತಾ ಇದ್ದ, ಮೃಷ್ಟಾನ್ನ ಭೋಜನಗಳನ್ನ, ಆದ್ರೆ ನನಗೆ ಅಷ್ಟನ್ನು ಕೊಡ್ಲಿವಲ್ಲ ಈತ ಅಂತ ಅವನ ಮೇಲೆ ಸ್ವಲ್ಪ ಸಿಟ್ಟಾಗ್ತಾನೆ. ಯಾರು? ವಾಯುಭೂತಿ. ಮಕ್ಕಳೇ ಅರ್ಥ ಮಾಡ್ಕೊಳ್ಳಿ, ಯಾರು ಕಷ್ಟವನ್ನ ನೋಡಿ ಕಠಿಣ ಶ್ರಮದಿಂದ ಜೀವನವನ್ನು ನಡೆಸ್ತಾರೋ ಅವ್ರ ಮುಂದೆ ಸಾಧಕರಾಗ್ತಾರೆ ಅನ್ನೋದಕ್ಕೆ ಈ ಪಾತ್ರ ಬರ್ತಕ್ಕಂಥ ಅಗ್ನಿಭೂತಿ ವಾಯುಭೂತಿನೇ ಸಾಕ್ಷಿ. ಹೊಸಗಾಲದ ಹಸು ಮಕ್ಕಳನ್ನು ಅಕ್ಕಿ ಹೇಗೆ ಅರಸಿದೆ? ನಿಮ್ಗೆಲ್ಲ ಗೊತ್ತು, ಬರ್ತಕ್ಕಂಥ ಅಕ್ಕಿ ಆಚೆ ನೋಡಿದಿನ ಅನ್ನೋ ಪದ್ಯ ಬರ್ತಕ್ಕಂಥ 2-3 ವಾಕ್ಯ ಇದು. ಹೊಸಗಾಲದಲ್ಲಿ ಬರ್ತಕ್ಕಂಥ ಹಸು ಮಕ್ಕಳನ್ನು ಅಕ್ಕಿ ಯಾವ ತರ ಅರಸ್ಕೊಂಡು ಮುಂದೆ ಹೋಗ್ತಾ ಇದೆ ಅನ್ನೋದನ್ನು ನೀವು ಬರಿಬೇಕಾಗುತ್ತೆ. ಅಲಗಲಿಗೆ ಗಂಡು ಬರಲು ಕಾರಣವೇನು? ಅಲಗಲಿಗೆ ಗಂಡು ಹೇಗೆ ಬಂತು? ಯಾಕೆ ಬಂತು? ನಿಶಸ್ತ್ರೀಕರಣ ಕಾಯ್ದೆ, ಬ್ರಿಟಿಷರು ಜಾರಿಗೆ ತಂದಂತ ನಿಶಸ್ತ್ರೀಕರಣ ಕಾಯ್ದೆಯನ್ನ ಅಲಗಲಿಯ ಬೇಡರು ಒಪ್ಕೊಳ್ಳಿಲ್ಲ. ಅವರು ತಮ್ಮ ಆಧಾರಗಳನ್ನ ಕೊಡೋದಿಲ್ಲ ಅಂತ ಏನ್ ಮಾಡ್ತಾರೆ, ಒಂದು ಚಳುವಳಿಯನ್ನ ಮಾಡ್ತಾರೆ. ಅವಾಗ ಏನ್ ಮಾಡ್ತಾರೆ, ಬ್ರಿಟಿಷರ್ ಏನ್ ಮಾಡ್ತಾರೆ, ಅಲಗಲಿಗೆ ಗಂಡನ್ನ ಕಳಿಸಿ ಅಲ್ಲಿಗೆ ಬರ್ತಾರೆ. ಭಗತ್ ಸಿಂಗನ ತಾಯಿಯ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಹರಿಯಲು ಕಾರಣವೇನು? ಭಗತ್ ಸಿಂಗ್ನ ತಾಯಿ ಯಾರು? ವಿದ್ಯಾರ್ಥಿ ಕಿಶನ್ ಸಿಂಗ್. ಆಕೆ ತನ್ನ ಮಗ ಮನೆಗೆ ಬಂದಿಲ್ಲ, 4:30 5 ಗಂಟೆ ಆಯ್ತು, 6 ಗಂಟೆ ಆಯ್ತು, ಮನೆಗೆ ಬಂದಿಲ್ಲ. ಆತ ಎಲ್ಲಿ ಹೋಗಿದ್ದಾನೆ? ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದಿತ್ತಲ್ಲ ಅಲ್ಲಿ ಹೋಗಿದ್ದಾನೆ. ಆದ್ರೂ ಎಷ್ಟೊತ್ತಾದ್ರೂ ಮನೆಗೆ ಬರ್ತಿರ್ತಕ್ಕಂತ ಭಗತ್ ಸಿಂಗ್ ನೆನೆಸ್ಕೊಂಡು ವೀರಾಜಿ ಇಷ್ಟೊತ್ತಾದ್ರೂ ಬರ್ಲಿವಲ್ಲ ಅಂತ ಹೇಳಿ ಆಕೆಯ ಕಣ್ಣುಗಳಲ್ಲಿ ಧಾರಾಕಾರ ನೀರು ಬರ್ತಾ ಇದೆ. ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗುವುದು ಯಾವಾಗ? ದೇಶದ ಪ್ರಗತಿ ಯಾವಾಗ ಸ್ಥಿರವಾಗುತ್ತೆ? ಕೇವಲ ಜ್ಞಾನವನ್ನ ಕೊಟ್ರೆ ಆಗಲ್ಲ, ಜ್ಞಾನ ತರದೇ ಏನಿರ್ಬೇಕು, ಸಂಸ್ಕೃತಿಯನ್ನ ಕೊಡ್ಬೇಕು, ಸಂಸ್ಕೃತವಂತರಾಗ್ಬೇಕು ನಮ್ಮ ದೇಶದ ಜನ ಅಂತ ವಿವೇಕಾನಂದರು ಹಗಲಿರುಳು ಪರಿಶ್ರಮವನ್ನ ಪಟ್ರು. ವೇದಗಳನ್ನ ಅಧ್ಯಯನ ಮಾಡಿ ಅಂತ ಹೇಳಿದ್ರು. ಆ ಮೂಲಕ ಸಂಸ್ಕಾರವನ್ನ ಕಲ್ತ್ಕೊಳ್ಳಿ, ಮತ್ತೆ ಸಂಸ್ಕೃತಿಯನ್ನ ಕಲ್ತ್ಕೊಳ್ಳಿ ಅಂತ ಪ್ರಯತ್ನ ಪಟ್ಟಂತ ಮಹಾನ್ ವೀರ ಸನ್ಯಾಸಿ ಯಾರಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದರು. ಅದ್ರ ಬಗ್ಗೆ ನೀವು ಸ್ವಲ್ಪ ಬರಿಬೇಕು. ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕಮಹಾದೇವಿ ವಚನದಲ್ಲಿ ಹೇಗೆ ವ್ಯಕ್ತವಾಗಿದೆ? ಭಗವಂತನಲ್ಲಿ ಶರಣಾಗ್ತಕ್ಕಂಥ ಭಾವ ಅಕ್ಕಮಹಾದೇವಿಯಲ್ಲಿ ಹೇಗೆ ವ್ಯಕ್ತವಾಗಿದೆ ಅಂತ. ಅದೇ ರೀತಿ ನೋಡಿ ಮಕ್ಕಳೇ, ಯಾವುದು ಜ್ಞಾನಿ ಅಜ್ಞಾನಿಗಳ ಸಂಘದ ಬಗ್ಗೆ ಅಕ್ಕಮಹಾದೇವಿ ಏನಂತ ಹೇಳಿದ್ದಾರೆ, ಈ ತರ ಪ್ರಶ್ನೆಗಳನ್ನ ಕೇಳ್ತಾರೆ. ಆದಷ್ಟು ನೀವು ಓದೋ ಕಡೆ ಗಮನ ಕೊಡಿ. ಕೈಗಳ ತಮ್ಮನ ನೋಡು ಮದುವೆ ಸಿದ್ಧತೆ ಹೇಗೆ ನಡೆಯುತ್ತಿದೆ? ನಿಮ್ಗೆ ಕಳೆದ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕೈಗಳ ಮನೆಯಲ್ಲಿ ನೂಲು ಮದುವೆ ನಡೀತಾ ಇದೆ, ಅಲ್ಲಿ ಯಾವ ತರ ವಾತಾವರಣ ಇದೆ, ಯಾವ ತರ ಅಲ್ಲಿ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ. ಒಂದ್ ಕಡೆ ಗದ್ದಿಗೆಗಳನ್ನ ಕರ್ತಿದ್ದಾರೆ, ಒಂದ್ ಕಡೆ ಮಂಡಿಗೆಗಳನ್ನ ಮಡಚ್ತಾ ಇದ್ದಾರೆ, ಒಂದ್ ಕಡೆ ಸಾವಿಗೆನ ಒತ್ತಿದ್ದಾರೆ. ಟೋಟಲ್ಲಿ ಒಟ್ಟಾರೆ ಅಲ್ಲಿನ ಪರಿಸರ ಯಾವ ತರ ಇದೆಯಪ್ಪ ಅಂದ್ರೆ, ಜೋಳದ ಗದ್ದೆಯಲ್ಲಿ ಗಿಳಿಗಳ ಹಿಂಡು ಕೂತ್ಕೊಂಡು ಕಲರವ ಮಾಡುತ್ತಲ್ಲ ಆ ತರ ಇದೆ ಅಂತ ಕವಿ ಹೇಳ್ತಾರೆ. ಮುಂದಿನ ಕವಿ ಪರಿಚಯ ಮುಂದೆ ಇದೆ ಮಕ್ಕಳೇ. ಮುಖ್ಯವಾಗಿ ಬರ್ತಕ್ಕಂಥ 2 ಕವಿ ಪರಿಚಯಗಳನ್ನ ನಾವು ಮುಂದಿನ ತರಗತಿಯಲ್ಲಿ ನಾನು ನಿಮ್ಗೆ ವಿವರಣೆಯ ಮೂಲಕ ತಿಳಿಸ್ಕೊಡ್ತೀನಿ ಮಕ್ಕಳೇ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ನ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೇನಾದ್ರು ಯಾವ್ದಾದ್ರು ಪಾಠ ತುಂಬಾ ಕಷ್ಟ ಅನಿಸ್ತಾ ಇದೆಯಾ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.